ಕೊಲೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕೊಲೆ ಬಳಿಕ 2 ದಿನ ಎಸ್ಕೇಪ್ಗೆ ಡಿ ಗ್ಯಾಂಗ್ ಯಾವ ತರ ಪ್ಲಾನ್ ಮಾಡಿತ್ತು, ಆ ಪ್ಲಾನ್ ಹೇಗಿತ್ತು ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18ಗೆ ಲಭ್ಯವಾಗಿದೆ. ಒಂದ್ ಕಡೆ ಪೊಲೀಸರು ಒಂದು ಸಾಕ್ಷಿ ಮಿಸ್ ಆಗಬಾರದು ಅಂತ ತನಿಖೆ ಮಾಡ್ತಾ ಇದ್ರೆ, ಈ ಕೊಲೆ ಆದ್ಮೇಲೆ ಕೊಲೆ ಕೇಸನ್ನ ಮುಚ್ಚಾಕೋದಕ್ಕೆ 17 ಆರೋಪಿಗಳು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅಸಲಿಗೆ ಆ ಪ್ಲಾನ್ ಹೇಗಿತ್ತು, ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ 18 ಸಿಕ್ಕಿದೆ. ಇದು ಸ್ವಾಮಿ ಕೊಲೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಕೊಲೆ ಬಳಿಕ 2 ದಿನ ಈ ಆರೋಪಿಗಳು ಎಸ್ಕೇಪ್ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಈ ಎಸ್ಕೇಪ್ ಪ್ಲಾನ್ ಹೇಗಿತ್ತು ಅನ್ನೋ ಡೀಟೇಲ್ಸ್ ಸಿಕ್ಕಿದೆ. ಟೆಕ್ನಿಕಲ್ ಎವಿಡೆನ್ಸ್ ಯಾವುದೇ ಕಾರಣಕ್ಕೂ ಕೊಲೆ ಕೇಸಲ್ಲಿ ಪೊಲೀಸರಿಗೆ ಸಿಗಬಾರ್ದು ಅಂತ ಹೇಳಿ ಈ ಟೀಮ್ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಅದಕ್ಕೋಸ್ಕರನೇ ಸೈಬರ್ ಎಕ್ಸ್ಪರ್ಟ್ ಸಲಹೆಯನ್ನ ಪಡ್ಕೊಂಡಿದ್ರಂತೆ. ತನಿಖೆ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅಂತ ಮೊಬೈಲ್ ಫೋನ್ ಇರಬಹುದು, ಸಿಸಿಟಿವಿ ಫುಟೇಜ್, ಹೀಗೆ ಸಾಕಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಆದ್ರೆ ಈ ಟೆಕ್ನಿಕಲ್ ಎವಿಡೆನ್ಸ್ ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಪೊಲೀಸರಿಗೆ ಸಿಗಬಾರ್ದು ಅಂತ ಹೇಳಿ ಎಕ್ಸ್ಪರ್ಟ್ ಗಳಿಂದ ಅಡ್ವೈಸ್ ಅನ್ನ ಪಡ್ಕೊಂಡಿತ್ತಂತೆ ಈ ಟೀಮ್. ಡಿ ಗ್ಯಾಂಗ್ ಎಸ್ಕೇಪ್ ಪ್ಲಾನ್ ಕೇಳಿ ಪೊಲೀಸರೇ ಶಾಕಿಗೆ ಒಳಗಾಗಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಏನ್ ಪ್ಲಾನ್ ಮಾಡಿದ್ರು, ಹೆಂಗ್ ಪ್ಲಾನ್ ಮಾಡಿದ್ರು, ಯಾವೆಲ್ಲ ಪ್ಲಾನ್ ಮಾಡಿದ್ರು, ಈ ಎಕ್ಸ್ಕ್ಲೂಸಿವ್ ಸುದ್ದಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಇದು ಡಿ ಗ್ಯಾಂಗ್ ನ ಪಾಸ್ವರ್ಡ್ ಸುದ್ದಿ. ಇಮೇಲ್ ಐಡಿ ಪಾಸ್ವರ್ಡ್ ಅನ್ನ ಬದಲಾವಣೆ ಮಾಡಲಾಗಿತ್ತು. ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, ಯಾವುದೇ ಕಾರಣಕ್ಕೂ ಈ ಕೊಲೆ ಆದ್ಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಪೊಲೀಸರಿಗೆ ಸಿಗಬಾರ್ದು, ನಾವು ಸಿಕ್ಕಾಕೊಳ್ಬಾರ್ದು ಅಂತ ಹೇಳಿ ಈ ಪ್ಲಾನ್ ಎಕ್ಸ್ಪರ್ಟ್ ಗಳ ಮೊರೆ ಹೋಗಿತ್ತು. ಅವ್ರ ಅಡ್ವೈಸ್ ಅನ್ನ ಪಡೆದು ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿದ್ರು. ನಂದೀಶ್, ದೀಪಕ್ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ರು. ಇದು ಡಿ ಗ್ಯಾಂಗ್ ನ ಪಾಸ್ವರ್ಡ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇಮೇಲ್ ಐಡಿ ಇರ್ಬೋದು, ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಈ ಕೊಲೆ ಕೇಸಲ್ಲಿ ನಾವು ಸಿಕ್ಕಾಕೊಂಡ್ಬೀಳಲ್ಲ, ಟೆಕ್ನಿಕಲ್ ಎವಿಡೆನ್ಸ್ ಸಿಗೋದಿಲ್ಲ, ನಾವು ಸೇಫ್ ಆಗಿರ್ಬೋದು ಅಂತ ಪ್ಲಾನ್ ಮಾಡಿದ್ರು ಇವರು. ಆದ್ರೆ ಇವರ ಲೆಕ್ಕಾಚಾರ ಇದೆಯಲ್ಲ, ಅದು ಉಲ್ಟಾ ಹೊಡೆದ್ಬಿಟ್ಟಿದೆ. ಕೊಲೆ ಬಳಿಕ ಇಮೇಲ್ ಐಡಿ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡಿದ್ರು. ಇಮೇಲ್ ಐಡಿ ಪಾಸ್ವರ್ಡ್ ಬದಲಾವಣೆಯನ್ನ ಎಕ್ಸ್ಪರ್ಟ್ ಗಳಿಂದ ಕೇಳೇ ಮಾಡ್ಕೊಂಡಿದ್ರು. ತನಿಖೆ ಸಂದರ್ಭದಲ್ಲಿ ಆರೋಪಿಗಳೇ ಈ ವಿಷಯವನ್ನ ಬಾಯ್ಬಿಟ್ಟಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಆರೋಪಿಗಳು ಹೇಳಿರೋದು, ಹೌದು ನಾವು ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿದ್ವಿ, ಎಕ್ಸ್ಪರ್ಟ್ ಗಳಿಂದ ಕೇಳಿದ್ವಿ, ಅವ್ರ ಅಡ್ವೈಸ್ ಕೊಟ್ರು, ಸೊ ಅದಕ್ಕೋಸ್ಕರನೇ ನಾವು ಚೇಂಜ್ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದಾರೆ. ಹತ್ಯೆ ಆದ್ಮೇಲೆ 2 ದಿನದಲ್ಲಿ ಇದೆಲ್ಲ ಸರ್ಕಸ್ ಅನ್ನ ಈ ಗ್ಯಾಂಗ್ ಮಾಡ್ಕೊಂಡಿದೆ. ಒಂದ್ ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಸಿಗಬಾರ್ದು ಅಂತ ಎಕ್ಸ್ಪರ್ಟ್ ಗಳು ಮೊರೆ ಹೋದ್ರು, ಹೌದು. ಅವ್ರು ಹೇಳ್ದಂಗೆ ಇಮೇಲ್ ಮತ್ತೆ ಪಾಸ್ವರ್ಡ್ ಚೇಂಜ್ ಮಾಡಿದ್ರು, ಅದು ನಿಜ. ಯಾಕೆ ಚೇಂಜ್ ಮಾಡಿದ್ರು, ಪಾಸ್ವರ್ಡ್ ಚೇಂಜ್ ಹಿಂದಿನ ಸೀಕ್ರೆಟ್ ಏನು, ಈ ಬಗ್ಗೆ ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ನಾವು ಕೊಡ್ತೀವಿ. ಇಮೇಲ್ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡ್ರು, ಅದು ಯಾಕೆ ಮಾಡಿದ್ರು, ಪಾಸ್ವರ್ಡ್ ಚೇಂಜ್ ಹಿಂದಿನ ಸೀಕ್ರೆಟ್ ಏನು. ಸೊ ಎಕ್ಸ್ಪರ್ಟ್ಗಳು ಇವ್ರಿಗೆ ಏನ್ ಹೇಳಿದ್ರು, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಇವ್ರು ಹೆಂಗ್ ಅವಾಯ್ಡ್ ಮಾಡಿದ್ರು, ಆಮೇಲೆ ಹೆಂಗ್ ಸಿಕ್ಕಾಕೊಂಡ್ಬಿದ್ರು. ಸೊ ಇಮೇಲ್ ಟೈಮ್ ಲೈನ್ ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ. ಇದರಲ್ಲಿ ಆರೋಪಿಗಳ ಚಲನವಲನದ ಬಗ್ಗೆ ಮಾಹಿತಿ ಪೊಲೀಸರಿಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಇಮೇಲ್ ಮತ್ತೆ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಂಡಿದ್ರು. ಇಮೇಲ್ ಐಡಿ ಜೊತೆಗೆ ಪಾಸ್ವರ್ಡ್ ಎರಡನ್ನೂ ಚೇಂಜ್ ಮಾಡ್ಕೊಂಡಿದ್ರು. ಇಲ್ಲಿ ಸೈಬರ್ ಎಕ್ಸ್ಪರ್ಟ್ ಗಳ ಮೊರೆ ಹೋಗಿದ್ರು, ಯಾವುದೇ ಕಾರಣಕ್ಕೂ ನಮ್ಮ ಚಲನವಲನ ಆಗ್ಲಿ, ಈ ಕೃತ್ಯದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಅನ್ನೋದು ಪೊಲೀಸರಿಗೆ ಸಿಗಬಾರ್ದು ಅಂತ ಹೇಳಿ ಸೈಬರ್ ಎಕ್ಸ್ಪರ್ಟ್ ಸಲಹೆ ಕೊಡ್ತಾರೆ. ನೀವು ಫಸ್ಟ್ ಇಮೇಲ್ ಐಡಿ ಚೇಂಜ್ ಮಾಡಿ, ಪಾಸ್ವರ್ಡ್ ಚೇಂಜ್ ಮಾಡಿ ಅಂತ ಹೇಳಿ, ಅದರಿಂದ ಮಾತ್ರ ನೀವು ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು ಅಂತ ಸಲಹೆ ಕೊಟ್ಟಂಗೆ ಈ ಗ್ಯಾಂಗ್ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದೆ. ಆರೋಪಿಗಳ ಪ್ಲಾನ್ಗೆ ಪೊಲೀಸರು ತಿರುಮಂತ್ರವನ್ನ ಹಾಕಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳೇ ಒಪ್ಕೊಂಡ್ರು ಫೈನಲಿ, ಹೌದು ಟೆಕ್ನಿಕಲ್ ಎವಿಡೆನ್ಸ್ ನಿಮಗೆ ಸಿಗಬಾರ್ದು ಅಂತಂದ್ರೆ ಪೊಲೀಸರಿಗೆ ಸಿಗಬಾರ್ದು ಅಂತ ಹೇಳಿ ನಾವು ಎಕ್ಸ್ಪರ್ಟ್ ಗಳ ಮೊರೆ ಹೋಗಿದ್ವಿ, ಸೈಬರ್ ಎಕ್ಸ್ಪರ್ಟ್ ಗಳು ಹೇಳಿದ ರೀತಿಯಲ್ಲಿ ನಾವು ಇದನ್ನೆಲ್ಲ ಬದಲಾವಣೆ ಮಾಡಿದ್ವಿ. ಗೂಗಲ್ ಟೈಮ್ ಲೈನ್ ಮೊರೆ ಹೋಯ್ತು ಪೊಲೀಸರು, ಅಂದ್ರೆ ಖಾಕಿ ಮೊರೆ ಹೋಗಿದ್ದು. ಸುಮಾರು 8 GB ಯಷ್ಟು ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಅದೆಲ್ಲ ಸಾಕ್ಷಿಯನ್ನ ಆರೋಪಿಗಳ ಮುಂದಿಟ್ಟು ವಿಚಾರಣೆ ಮಾಡಿದಾಗಲೇ ಆರೋಪಿಗಳು ಹೌದು ನಮ್ಮಿಂದ ತಪ್ಪಾಗಿದೆ,
ನಾವು ಈ ತರ ಎಕ್ಸ್ಪರ್ಟ್ಗಳ ಮೊರೆ ಹೋಗಿದ್ವಿ, ಅವ್ರು ಹೇಳ್ದಂಗೆ ಇಮೇಲ್ ಐಡಿ ಪಾಸ್ವರ್ಡ್ ಚೇಂಜ್ ಮಾಡಿದ್ವಿ ಅಂತ ಒಪ್ಕೊಂಡಿರೋದು. ಅಲ್ಲಿ ತನಕ ಒಪ್ಕೊಂಡಿರಲಿಲ್ಲ. ಇಮೇಲ್ ಐಡಿ ಪಾಸ್ವರ್ಡ್ ಚೇಂಜ್ ಹಿಂದಿನ ರಹಸ್ಯ ಏನು ಅಂತ ಹೇಳಿ ಇದೀಗ ನ್ಯೂಸ್ 18ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಲಭ್ಯವಾಗಿದೆ. ಕೊಲೆ ಆದ್ಮೇಲೆ 2 ದಿನ ಈ ಕೇಸನ್ನ ಯಾವ ತರ ಮುಚ್ಚಾಕಬೇಕು, ದರ್ಶನ್ ಸೇರಿದಂತೆ ಯಾರೆಲ್ಲ ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಹೆಸರು ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಸಾಕಷ್ಟು ಜನರಿಂದ ಸಲಹೆಯನ್ನ ಪಡ್ಕೊಂಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಇಲ್ಲಿ ಯಾವುದೇ ಕಾರಣಕ್ಕೂ ಟೆಕ್ನಿಕಲ್ ಎವಿಡೆನ್ಸ್ ಸಿಗಬಾರ್ದು, ಸೊ ನಮ್ ತನಕ ಪೊಲೀಸರು ಬರಬಾರ್ದು ಅಂತ ತುಂಬಾ ಎಕ್ಸ್ಪರ್ಟ್ ಗಳಿಂದ ಅಡ್ವೈಸ್ ಅನ್ನ ಪಡ್ಕೊಂಡ್ರು ಕೂಡ ಪೊಲೀಸರು ಬಿಡ್ಲಿಲ್ಲ. ಈ ಆರೋಪಿಗಳ ಹೆಡೆಮುರಿಯನ್ನ ಕಟ್ಟೇ ಬಿಟ್ರು. ಸೊ ಯಾವೆಲ್ಲ ಸಾಕ್ಷಿಗಳನ್ನ ಪೊಲೀಸರು ಆರೋಪಿಗಳ ಮುಂದಿಟ್ಟು ವಿಚಾರಣೆ ಮಾಡಿದಾಗ ಆರೋಪಿಗಳು ಏನೇನ್ ಹೇಳಿದ್ದಾರೆ? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಆದಂತಹ ಬಳಿಕ ಆರೋಪಿಗಳ ಖತರ್ನಾಕ್ ಪ್ಲಾನ್ ಏನು ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ. ಯಾಕಂದ್ರೆ ಆರೋಪಿಗಳ ಮೊಬೈಲ್ಗಳನ್ನ ಪೊಲೀಸರು ಸೀಸ್ ಮಾಡ್ಕೊಂತಾರೆ. ಸೀಸ್ ಮಾಡ್ಕೊಂಡು ಅದನ್ನ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದರಲ್ಲಿರುವಂತಹ ಡೇಟಾ ಎಲ್ಲವೂ ಕೂಡ ಡಿಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಪ್ರಮುಖವಾಗಿ ಆರೋಪಿಗಳು ಕೊಲೆಯಾದಂತಹ ಬಳಿಕ ಅದರಲ್ಲಿರುವಂತಹ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಗಳೆಲ್ಲವನ್ನು ಕೂಡ ಅಷ್ಟೇ ಚೇಂಜ್ ಮಾಡಿದ್ರು. ಯಾಕಂದ್ರೆ ಯಾವುದೇ ಒಂದು ಡಿವೈಸ್ಗೆ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಬೇರೆ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಹಾಕಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೂಗಲ್ ಡ್ರೈವ್ ನಲ್ಲಿ ಫೋಟೋಸ್ ಆಗಿರ್ಬೋದು ಯಾವುದು ಕೂಡ ಇರೋದಿಲ್ಲ. ಬದಲಾಗಿ ಬೇರೆ ಒಂದು ಪಾಸ್ವರ್ಡ್ ಅನ್ನ ಹಾಕಿದಂತ ಸಂದರ್ಭದಲ್ಲಿ ಹೊಸದಾದಂತಹ ರೀತಿಯಲ್ಲಿ ಡಿವೈಸ್ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆರೋಪಿಗಳು ಅರ್ತಿದ್ರು. ಕಾರಣ ಇಷ್ಟೇ, ಅವರೆಲ್ಲರೂ ಕೂಡ ಅಷ್ಟೇ ಟೆಕ್ನಿಕಲ್ ಆಗಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಮೊದಲನೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂತಾರೆ. ಅದರಂತೆ ಟೆಕ್ನಿಕಲಿ ಯಾರೆಲ್ಲ ಒಂದು ಸ್ಟ್ರಾಂಗ್ ಇದ್ರು ಅವ್ರ ಹತ್ರ ಕೂಡ ಒಂದಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ರು, ಅದರಂತೆ ಎಲ್ಲವೂ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದು ರೀತಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಯಲಾಗುತ್ತೆ. ಪೊಲೀಸರು ಅದನ್ನ ರಿಟ್ರೀವ್ಗೆ ಕಳಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ FSL ನವರು ಈ ಒಂದು ಡಿವೈಸ್ಗಳಲ್ಲಿ ಪಾಸ್ವರ್ಡ್ ಎಲ್ಲವೂ ಕೂಡ ಚೇಂಜಸ್ ಆಗಿದೆ ಅನ್ನುವಂಥದ್ದು. ಪಾಸ್ವರ್ಡ್ ಅಷ್ಟೇ ಅಲ್ಲದೆ ಇಮೇಲ್ ಐಡಿಯನ್ನು ಕೂಡ ಅಷ್ಟೇ ಚೇಂಜ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಆರೋಪಿಗಳನ್ನ ತನಿಖೆ ಮಾಡಿದಂತಹ ವೇಳೆಯಲ್ಲಿ ಅವರು ಕೂಡ ಹೇಳಿರುವಂತಹದ್ದು ಯಾಕೆ ಈ ರೀತಿಯಾದ ಮಾಡಿದ್ರಿ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಲೊಕೇಶನ್ ಆಗಿರಬಹುದು ಅಥವಾ ನಮ್ಮ ಮೂವ್ಮೆಂಟ್ಸ್ ಆಗಿರಬಹುದು ಅಥವಾ ಮೊಬೈಲ್ ನಲ್ಲಿ ನಾವು ಮಾಡಿದಂತಹ ಕಾನ್ವರ್ಸೇಷನ್ ಆಗಿರಬಹುದು ಯಾವುದೂ ಕೂಡ ಸಿಗದ ರೀತಿಯಲ್ಲಿ ನಾವು ಪ್ರಯತ್ನಗಳನ್ನ ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ ಬಿಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಆರೋಪಿಗಳು ಯಾವ ರೀತಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ದೀಪಕ್ ಮತ್ತು ನಂದೀಶ್ ನ ಮೊಬೈಲ್ ನಲ್ಲಿ ಈ ರೀತಿಯಾದಂತಹ ಪಾಸ್ವರ್ಡ್ ಗಳನ್ನ ಚೇಂಜ್ ಮಾಡಿರುವಂತದ್ದು ಗೊತ್ತಾಗಿದೆ. ಜೊತೆಗೆ ಇಮೇಲ್ ಐಡಿಗಳನ್ನು ಕೂಡ ಹೊಸದಾಗಿ ಕ್ರಿಯೇಟ್ ಮಾಡಿರುವಂತದ್ದು ಗೊತ್ತಾಗಿದೆ. ಸದ್ಯಕ್ಕೆ ಕೆಲವೊಂದು ಸೈಬರ್ ಎಕ್ಸ್ಪರ್ಟ್ ಗಳ ಮುಖಾಂತರವಾಗಿ ಅವರು ಮಾಹಿತಿಯನ್ನ ತಗೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಬಯಲಾಗಿರುವಂತದ್ದು. ಸದ್ಯಕ್ಕೆ ಆರೋಪಿಗಳ ಮೊಬೈಲ್ ನಿಂದ 8 GB ಡೇಟಾವನ್ನ ಈಗಾಗಲೇ ರಿಟ್ರೀವ್ ಮಾಡಿದ್ದಾರೆ. ಜೊತೆಗೆ ಇವರು ಎಲ್ಲೆಲ್ಲಿ ಓಡಾಡಿದ್ರು ಮತ್ತು ಏನೆಲ್ಲ ಕಾನ್ವರ್ಸೇಷನ್ ಅನ್ನ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ರಿಟ್ರೀವ್ ಅನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಒಟ್ಟಿನಲ್ಲಿ ಆರೋಪಿಗಳ ಪ್ಲಾನ್ ನೋಡಿ ಪೊಲೀಸರು ಒಂದು ರೀತಿ ಶಾಕ್ಗೊಳಗಾದ್ರು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಪ್ಲಾನಿಂಗ್ ಅನ್ನು ಹೇಗೆ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ವಿಚಾರಣೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಗೊತ್ತಾಗಿದ್ದು ಸೈಬರ್ ಎಕ್ಸ್ಪರ್ಟ್ ಗಳನ್ನು ಕೂಡ ಇವರು ಸಂಪರ್ಕ ಮಾಡಿರುವಂತದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದು ತನಿಖೆಯನ್ನು ಕೂಡ ಈಗಾಗಲೇ ಮುಂದುವರಿಸಿರುವಂತಹದ್ದು. ಶರ್ಮಿತಾ,